ದೇಶದಲ್ಲಿ ಗ್ಯಾಸ್ ಕೊರತೆ ಉಂಟಾಗಿರುವ ಕುರಿತು ಲೋಕಸಭೆಯಲ್ಲಿ ಕೋಲಾಹಲ ಎದ್ದಿದೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿ, ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಹಾರ್ಮೋಸ್ ಜಲಸಂಧಿ ಬಂದ್ ಆದ ಕಾರಣಕ್ಕೆ ತೈಲ ಬರ್ತಿಲ್ಲ. ದೇಶದಾದ್ಯಂತ ಸಮಸ್ಯೆ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗಿವೆ. ಗ್ಯಾಸ್ ಲಭ್ಯತೆ ಬಗ್ಗೆ ಜನರು ಆತಂಕಗೊಂಡಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ತೊಂದರೆಯಾಗ್ತಿದೆ. ಇದು ಆರಂಭ ಅಷ್ಟೇ. ದೇಶದ ಆರ್ಥಿಕತೆಗೆ ಇದು ಮಾರಕ. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದಿಂದಲೇ ತೊಂದರೆಯಾಗಿದೆ. ಯಾರಿಂದ ಖರೀದಿ ಅನ್ನೋದನ್ನ ಅಮೆರಿಕ ನಿರ್ಧರಿಸುತ್ತಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. A very large portion of our oil and natural gas comes through the Strait of Hormuz. The pain has just started. Restaurants are closing. There's widespread panic about LPG. Street vendors are affected. And as I said, this is only the beginning. But allowing the United States to decide who we buy oil from, who we buy gas from, whether we can buy oil from Russia or not, whether our relationship with different oil suppliers can be decided by us. ರಾಹುಲ್ ಗಾಂಧಿ ಆರೋಪಕ್ಕೆ ಸಂಸತ್ನಲ್ಲಿ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಉತ್ತರಿಸಿದ್ರು. ಇಡೀ ಜಗತ್ತಿನಲ್ಲೇ ತೈಲದ ಸಮಸ್ಯೆ ಎದುರಾಗಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಹಡಗುಗಳು ಬರ್ತಿವೆ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಮಸ್ಯೆ ಆಗಲ್ಲ. 450 ದೇಶಗಳಿಂದ ದೇಶಕ್ಕೆ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಗೃಹ ಬಳಕೆ, ಆಟೋ, ಕಾರು, ಸಿಎನ್ಜಿ ಪೂರೈಕೆ ಕಡಿತ ಮಾಡಲ್ಲ. ಕಳೆದ 5 ದಿನಗಳಲ್ಲಿ %28ರಷ್ಟು ಗ್ಯಾಸ್ ಉತ್ಪಾದನೆ ಹೆಚ್ಚಳವಾಗಿದೆ. ಸಚಿವರುಗಳ ಸಮಿತಿಯಿಂದ ಕಾಲಕಾಲಕ್ಕೆ ಸಭೆ ಪರಿಶೀಲನೆ ಆಗ್ತಾ ಇದೆ. ಕಾಳಸಂತೆಗಳಿಗೆ ಕಡಿವಾಣ ಹಾಕಲು ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. Before the crisis, approximately 45% of India's crude imports transited through the Hormuz route. Thanks to the Honorable Prime Minister's outstanding diplomatic outreach and goodwill, India has secured crude volumes that exceed what the disrupted Strait of Hormuz could have delivered in the same period. Non-Hormuz sourcing has risen to approximately 70% of crude imports, up from 55% before the conflict began. India sources crude from 40 countries as against 27 in 2006 and 7. This structural diversification, built through sustained policy over successive years, has given us ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬೆಂಗಳೂರಲ್ಲಿ ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಕುರಿತು ಇವತ್ತು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸಭೆ ಸೇರಿತ್ತು. ಹೋಟೆಲ್ಗಳನ್ನು ಮುಚ್ಚದಿರುವ ಬಗ್ಗೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಕುರಿತು ಮಾತನಾಡಿದ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ನಮ್ಮ ಉದ್ಯಮ ಉಳಿಬೇಕು, ಬೆಳಿಬೇಕು. ಬೆಂಗಳೂರಲ್ಲಿ ಯಾವುದೇ ಹೋಟೆಲ್ ಬಂದ್ ಆಗಲ್ಲ. ಯಾರೂ ಹೋಟೆಲ್ ಬಾಗಿಲು ಹಾಕಬಾರದು ಅಂತ ಹೋಟೆಲ್ ಮಾಲೀಕರಿಗೆ ಮನವಿ ಮಾಡಿದ್ರು. ಇನ್ನು ಬೆಲೆ ನಿರ್ಧಾರ ಮಾಡೋದು ಮಾಲೀಕರ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ರು. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ. ಯಾರು ಕೂಡ ಹೋಟೆಲನ್ನು ಬಾಗಿಲು ಹಾಕಬಾರ್ದು. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಧಾರವಾಡದಲ್ಲಿ ಆಟೋ ಎಲ್ಪಿಜಿ ಸೆಂಟರ್ ಅಲ್ಲಿ ಗ್ಯಾಸ್ ಕೊರತೆ ಎದುರಾಗಿದೆ. ಆಟೋ ಚಾಲಕರು ಗ್ಯಾಸ್ ತುಂಬಿಸಲು ಮುಗಿಬಿದ್ದಿದ್ದಾರೆ. ಧಾರವಾಡ ನಗರದಲ್ಲಿ 3 ಕೇಂದ್ರಗಳ ಪೈಕಿ 2 ಕೇಂದ್ರ ಬಂದ್ ಆಗಿದೆ. 1 ಕೇಂದ್ರದಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದೆ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಓಲ್ಡ್ ಡಿಎಸ್ಪಿ ವೃತ್ತದ ಬಳಿ ಇರುವ ಕೇಂದ್ರದಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಎಲ್ಪಿಜಿ ಸಿಗುತ್ತೋ ಇಲ್ವೋ ಅನ್ನುವ ಆತಂಕದಲ್ಲೇ ಆಟೋ ಚಾಲಕರಿದ್ದಾರೆ. ಇದೇ ವೇಳೆ ದರದಲ್ಲಿ ಏರಿಕೆಗೆ ಚಾಲಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಆಟೋ ಗ್ಯಾಸ್ ಬಂಕ್ಗಳಲ್ಲೂ ನೋ ಗ್ಯಾಸ್ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಾಗಿದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಎನ್ಎಬಿ ಎಲ್ಪಿಜಿ ಬಂಕ್ ಮುಂದೆ ನೋ ಗ್ಯಾಸ್ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಬೋರ್ಡ್ ಸ್ಟಾಕ್ ಅನ್ನ ನೋಡಿ ಚಾಲಕರು ಬೇಸರದಿಂದ ವಾಪಸ್ ಆಗ್ತಿದ್ದಾರೆ.
60 ರೂಪಾಯಿ ಇದ್ದಿದ್ದನ್ನು 70 ರೂಪಾಯಿ, 75 ರೂಪಾಯಿ, 80 ರೂಪಾಯಿ, 85 ರೂಪಾಯಿ ಇವತ್ತು ವಸೂಲಿ ಮಾಡ್ತಿದ್ದಾರೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ LPG ಪಂಪು LPG ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ಕಚೇರಿಯಲ್ಲಿ ಕೂತುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಂದರೆ ಇವತ್ತು ಆಟೋ ರಿಕ್ಷಾ ಚಾಲಕರು 200 ರೂಪಾಯಿ 300 ರೂಪಾಯಿ LPG ಹಾಕ್ಕೊಂಡು 400-500 ರೂಪಾಯಿ ದುಡ್ಕೊಂಡು ಇಡೀ ಹೆಂಡತಿ ಮಕ್ಕಳಂತ ತಾಯಿ ತಂದೆಯನ್ನು ಇನ್ನು ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಹಿನ್ನೆಲೆ ರಾಜ್ಯದೆಲ್ಲೆಡೆ ಪರದಾಡುವಂತಾಗಿದೆ. ಹೀಗಾಗಿ ಬೆಂಗಳೂರಿನ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿಗೆ NSUI ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಪೋಸ್ಟರ್ ಹಿಡಿದು ಖಾಲಿ ಸಿಲಿಂಡರ್ಗಳ ಮೂಲಕ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. NSUI ಅಧ್ಯಕ್ಷ ಕೀರ್ತಿ ಗಣೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ NSUI ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿನ ಖಾಸಗಿ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗೂ ಗ್ಯಾಸ್ ಎಫೆಕ್ಟ್ ಆಗಿದೆ. ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸಮಸ್ಯೆ ಕುರಿತು ಗ್ಯಾಸ್ ಏಜೆನ್ಸಿಗಳು ಕಳವಳ ವ್ಯಕ್ತಪಡಿಸಿವೆ. ಕಳೆದ 15 ವರ್ಷಗಳಲ್ಲಿ ನಾವು ಈ ರೀತಿ ಸಮಸ್ಯೆ ಎದುರಿಸಿರಲಿಲ್ಲ. ಕಳೆದ 4 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸಂಪೂರ್ಣ ಬಂದ್ ಆಗಿದೆ. ಆನ್ ಟೈಮ್ ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆ ಗ್ರಾಹಕರಿಗೆ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ದೇವನಹಳ್ಳಿ ಪಟ್ಟಣದ ಕೆಲ ಹೋಟೆಲ್ಗಳು ಕ್ಲೋಸ್ ಆಗಿವೆ. LPG ಸಮಸ್ಯೆ ಈಗ ಒಂದು 3-4 ದಿನದಿಂದ ಈಚೆಗೆ ನಮಗೆ ಇಂಡಿಯನ್ ಆಯಿಲ್ ಪ್ಲಾಂಟ್ ಕಡೆಯಿಂದನೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಸಂಪೂರ್ಣ ಸ್ಥಗಿತ ಆಗೈತೆ. ಸೊ ಹಂಗಾಗಿ ನಾವಿರೋ ಸಿಲಿಂಡರ್ನ ಎಷ್ಟಿತ್ತೋ ನಮ್ಮಲ್ಲಿ ಏನು ಸ್ಟಾಕು ಇತ್ತೋ ಅದನ್ನೆಲ್ಲ ಹಂಚಿಕೆ ಮಾಡಿಬಿಟ್ಟು ಮಾಮೂಲಿ ಡೊಮೆಸ್ಟಿಕ್ ಮನೆ ಸಿಲಿಂಡರ್ನ ಆನ್ ಟೈಮ್ ಲೋಡ್ ಬರ್ತಿದೆ, ಅದನ್ನು ನಾವು ಸಪ್ಲೈ ಮಾಡ್ತಾ ಇದ್ವಿ. ನಮಗೆ ಪ್ಲಾಂಟ್ ಕಡೆ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಯುದ್ಧದ ಬಿಸಿ ರಾಯಚೂರಲ್ಲೂ ತಟ್ಟಿದೆ. ಇಂಡಿಯನ್ ಬುಕಿಂಗ್ ಸೆಂಟರ್ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಂತಿದ್ದಾರೆ. ರಾಯಚೂರು ನಗರದ ಮಂತ್ರಾಲಯ ರಸ್ತೆ ಬಳಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಜನ ಮುಗಿಬಿದ್ದಿದ್ದಾರೆ. ಕಳೆದ 2 ದಿನಗಳಿಂದ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ. ಸರ್ವರ್ ಬ್ಯುಸಿ ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಬುಕ್ ಆಗ್ತಿಲ್ಲ. ಹೆಚ್ಚಿನ ಜನ ಬರ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಆಯೋಜಿಸಲಾಗಿದೆ. ಬಳ್ಳಾರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿರುವ ಹಿನ್ನೆಲೆ ಹೋಟೆಲ್ ಉದ್ಯಮಿಗಳು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಬಳ್ಳಾರಿಯ ಜನತಾ ಹೋಟೆಲ್ ಹಾಗೂ ಚಾಲುಕ್ಯ ಹೋಟೆಲ್ನಲ್ಲಿ ಭತ್ತದ ಹೊಟ್ಟು ಹಾಗೂ ಕಟ್ಟಿಗೆ ಒಲೆ ಮೊರೆ ಹೋಗಿದ್ದಾರೆ. ಇಡ್ಲಿ, ದೋಸೆ, ಪಲಾವ್ ಸೇರಿದಂತೆ ಎಲ್ಲವನ್ನ ಹೊಟ್ಟಿನ ಒಲೆಯಲ್ಲೇ ಮಾಡ್ತಿದ್ದಾರೆ. ನಮ್ಮದು ತುಂಬ ಹಳೆ ಹೋಟ್ಲು, 56 ವರ್ಷದ ಹೋಟ್ಲಿದು. ನಾವು ಮೊದಲಿಂದನೂ ಹೊಟ್ಟು ಮಾಡ್ತಾ ಇದ್ವಿ. ಈ ನಡುವೆ ಏನಾಗಿದೆ ಅಂದರೆ LPG ಸಿಗೋದ್ರಿಂದ ನಾವು 90% LPG 10% ಮಾತ್ರ ಇದನ್ನು ಯೂಸ್ ಮಾಡ್ತಾ ಇದ್ವಿ. ಈಗ 3 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಸಂಪೂರ್ಣ ನಿಂತೋಗಿ ನಮ್ಮ ಹತ್ರ ಇರೋ ಸ್ಟಾಕ್ ಎಲ್ಲ ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಒಂದಿನಕ್ಕಾಗಷ್ಟಿದೆ. ಅದನ್ನು ಒಂದೇ ಒಂದು ಐಟಮ್ ಮಾಡೋಕ್ಕೆ ಇಟ್ಕೊಂಡು ಮಿಕ್ಕಿದ್ದೆಲ್ಲದನ್ನು ಹೊಟ್ಟಲ್ಲೇ ಮಾಡಲಿಕ್ಕೆ ಮತ್ತೆ ಬ್ಯಾಕ್ ಟು ಫೆವಿಲಿಯನ್ ಅಂದಾಗೆ ಮತ್ತೆ ಹೊಟ್ಟಿಗೆ ಬಂದಿದ್ದೀವಿ ನಾವೀಗ. ಸರ್ ಈಗ ನಮ್ಮದು ತುಂಬ ಹಳೆ ಹೋಟ್ಲು. ಚಾಮರಾಜನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಸೌದೆಗೆ ಡಿಮ್ಯಾಂಡ್ ಎನ್ನುವಂತಾಗಿದೆ. ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ರೆಡಿಮೇಡ್ ಸೌದೆ ಒಲೆ ಹಾಗೂ ಸೌದೆಗೆ ಭಾರೀ ಬೇಡಿಕೆ ಬಂದಿದೆ. ಗ್ರಾಹಕರ ಹಿತದೃಷ್ಟಿಯಿಂದ ಹೋಟೆಲ್ಗಳನ್ನು ಮುಚ್ಚದಿರಲು ತೀರ್ಮಾನಿಸಿದ್ದೇವೆ. ಮೆನುವಿನಲ್ಲಿ ಕೆಲವು ಐಟಂ ಕಡಿತ ಮಾಡ್ತೇವೆ. ಉಳಿದಿರುವ ಸಿಲಿಂಡರ್ಗಳು ಹಾಗೂ ಸೌದೆ ಬಳಸಿಕೊಂಡು ಹೋಟೆಲ್ ನಡೆಸ್ತೇವೆ ಅಂತ ಚಾಮರಾಜನಗರ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಹೇಳಿದ್ದಾರೆ. ಸರ್, ಈಗ ವಾಣಿಜ್ಯ ಉದ್ದೇಶಕ್ಕಾಗಿ ಕೊಡುವಂಥ ಏನು ಸಿಲಿಂಡರ್ಗಳಿದೆ ಅದು ಒಂದು 2-3 ದಿನಗಳ ಹಿಂದೆನೇ ಏಜೆನ್ಸಿಯವರು ತಿಳಿಸಿದ್ದಾರೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಸಿಲಿಂಡರ್ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಅದು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ನಾವು ನಮ್ಮನ್ನೇ ನಂಬ್ಕೊಂಡಿರೋಂಥ ಕಾರ್ಮಿಕರುಗಳಿದ್ದಾರೆ ಹಾಗೂ ಸಾರ್ವಜನಿಕರ ವಲಯದಲ್ಲಿ ಕೂಡ ಇದು ಸೇವಾ ಕ್ಷೇತ್ರ ಆಗಿರೋದ್ರಿಂದ ನಾವು ಪರ್ಯಾಯವಾಗಿ ಸೌದೆ ಒಲೆ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸ್ಕೊಂಡು ಈ ಸರ್ವಿಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಒಂದು ಸ್ಟವ್ಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೌದೆ ಒಲೆಗಳಿಗೆ 18,000 ಇದ್ದಿದ್ದು 25,000 ತನಕನೂ ಮಾರ್ಕೆಟ್. ಕೊಪ್ಪಳದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ತಲೆದೋರಿದೆ. ಗಂಗಾವತಿ ನಗರದ ವಿರುಪಾಪುರ ಬಡಾವಣೆಯಲ್ಲಿರೋ BCM ಹಾಸ್ಟೆಲ್ಗೆ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಕೊರತೆ ಹಿನ್ನೆಲೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೇವಲ ಅನ್ನ ಸಾರು ನೀಡಲಾಗ್ತಿದೆ. ಇದರಿಂದ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಗ್ಯಾಸ್ ನೆಪ ಹೇಳಿ ಸರಿಯಾಗಿ ಊಟ ಕೊಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಯುದ್ಧದ ಬಿಸಿ ತಟ್ಟಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದ್ದು ಗ್ರಾಹಕರು ಪರದಾಡುವಂತಾಗಿದೆ. ಬೆಳಗ್ಗಿನಿಂದ ಏಜೆನ್ಸಿ ಬಳಿ ಸಾವಿರಾರು ಜನರು ಜಮಾವಣೆಗೊಂಡಿದ್ದು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದರು. ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ 1,500 ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಾ ಇದೆ.
ದೆಹಲಿ, ಮಹಾರಾಷ್ಟ್ರದಲ್ಲೂ ಅಡುಗೆ ಸಿಲಿಂಡರ್ ಬೆಲೆ ಗಗನಕ್ಕೆ ಏರಿದೆ. ದೆಹಲಿಯಲ್ಲಿ 1,500 ರೂಪಾಯಿ ಇದ್ರೆ ಮುಂಬೈನಲ್ಲಿ 3,000 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 1,500 ರೂಪಾಯಿ ಬೆಲೆ ದಾಟಿದೆ. ಕೆಲವು ವಾಣಿಜ್ಯ ಸಿಲಿಂಡರ್ಗಳು ಹೆಚ್ಚು ದರಗಳನ್ನು ದುಪ್ಪಟ್ಟು ಮಾಡ್ತಾ ಇದೆ. ಕಾಳಸಂತೆಯಲ್ಲಿ ಇನ್ನೂ ಹೆಚ್ಚಿನ ಬೆಲೆಗೆ ಅಡುಗೆ ಸಿಲಿಂಡರ್ ಮಾರಾಟವಾಗ್ತಾ ಇದೆ. ಅಡುಗೆ ಸಿಲಿಂಡರ್ ಅಭಾವದಿಂದ ಹೋಟೆಲ್, ಪಿಜಿ, ದೇವಸ್ಥಾನದ ಅಡುಗೆ ಮನೆಗೂ ಎಫೆಕ್ಟ್ ತಟ್ಟಿದೆ. ಮಕ್ಕಳ ಬಿಸಿಯೂಟಕ್ಕೂ ಕೆಲವು ಕಡೆ ಗ್ಯಾಸ್ ಎಮರ್ಜೆನ್ಸಿ ತಟ್ಟಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದ್ದು ಬಿಸಿಯೂಟಕ್ಕೆ ಸಮಸ್ಯೆ ಆಗದ ಹಾಗೆ ಕ್ರಮ ವಹಿಸಲು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ನಿರ್ದೇಶನ ಕೊಟ್ಟಿದೆ. ರಾಜ್ಯದ ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಎಲ್ಪಿಜಿ ಪೂರೈಕೆಗೆ ಸಮಸ್ಯೆ ಆಗಬಾರದು. ಬಿಸಿಯೂಟ ತಯಾರಿಕೆಗೆ ಬೇಕಾದ ಗ್ಯಾಸ್ ಸಿಲಿಂಡರ್ಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಶಾಲೆಗಳಿಗೆ ಸರಬರಾಜು ಮಾಡಬೇಕು. ಏಪ್ರಿಲ್ 10ರವರೆಗೆ ಅಂದರೆ ಶೈಕ್ಷಣಿಕ ವರ್ಷದ ಕೊನೆಯ ದಿನದವರೆಗೂ ಗ್ಯಾಸ್ ಪೂರೈಕೆಗೆ ವಿತರಕರಿಗೆ ಶಿಕ್ಷಣ ಇಲಾಖೆ ಆಯುಕ್ತರು ಸೂಚಿಸಿದ್ದಾರೆ. ರಾಜ್ಯದಲ್ಲಿನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕುರಿತು ವಿಧಾನ ಪರಿಷತ್ನಲ್ಲಿ ಜೋರು ಚರ್ಚೆ, ವಾಗ್ವಾದ ನಡೆದಿದೆ. ಇಷ್ಟು ದಿನ ಇಲ್ಲದ ಕಾಳಸಂತೆ ಈಗ ಹೇಗೆ ಆಗ್ತಾ ಇದೆ ಅಂತ ವಿಪಕ್ಷ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಉತ್ತರ ಕೊಟ್ಟರು. ಅತಿವೃಷ್ಟಿ ಅನಾವೃಷ್ಟಿ ಸಮಸ್ಯೆಯಂತೆ ಇದೂ ಒಂದು ಅಂತ ತಿಳಿಬೇಕು. ಹರ್ಮುಜ್ ಜಲಸಂಧಿಯಿಂದ ಮುಂಬೈಗೆ 12 ದಿನಗಳಲ್ಲಿ ಗ್ಯಾಸ್ ಬರಲಿದೆ. ನಮ್ಮ ಬಳಿ 10 ದಿನಕ್ಕೆ ಆಗುವಷ್ಟು ಸ್ಟಾಕ್ ಇದೆ. ಅನವಶ್ಯಕವಾಗಿ ಗ್ಯಾಸ್ ಬುಕ್ ಮಾಡೋದು ಬೇಡ. ಅಗತ್ಯಕ್ಕೆ ತಕ್ಕಂತೆ ಬುಕ್ ಮಾಡಿ ಅಂತ ಜನರಿಗೆ ಮನವಿ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಭಾರತಕ್ಕೆ ಇರಾನ್ ಸಾಫ್ಟ್ ಕಾರ್ನರ್ ತೋರಿಸುತ್ತಿದೆ. ಯುದ್ಧದಿಂದಾಗಿ ಹರ್ಮುಜ್ ಜಲಸಂಧಿ ಮುಚ್ಚಲಾಗಿದ್ದು, ಈ ಮಧ್ಯೆ ಭಾರತಕ್ಕೆ ಬರ್ತಿರೋ ಹಡಗುಗಳಿಗೆ ಹರ್ಮುಜ್ ಜಲಸಂಧಿ ಮೂಲಕ ಪ್ರಯಾಣಿಸಲು ಅನುಮತಿ ನೀಡಲಾಗಿದೆ. ಈ ಹಿನ್ನೆಲೆ ಹರ್ಮುಜ್ ಜಲಸಂಧಿ ಮೂಲಕ ಪುಷ್ಪಕ್ ಹಾಗೂ ಪರಿಮಳ ಹಡಗುಗಳು ಸುರಕ್ಷಿತವಾಗಿ ಜಲಸಂಧಿಯ ಮೂಲಕವೇ ಹಾದು ಬಂದಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಭಾರೀ ಸಮಸ್ಯೆ ಆಗ್ತಾ ಇದೆ. ಇನ್ನು ಯುದ್ಧ ನಿಲ್ಲಿಸಲು ನಾವು ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಈ ಬೆಳವಣಿಗೆ ಮಧ್ಯೆ ಇರಾನ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಯುದ್ಧ ನಿಲ್ಲಿಸಲು ನಾವು ಸಿದ್ಧ, ಆದರೆ ನಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕು. ಯುದ್ಧದಿಂದ ನಮಗಾದ ನಷ್ಟದ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನ ಹರಿಸಬೇಕು. ಇನ್ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಅಂತ ಇರಾನ್ ಅಧ್ಯಕ್ಷ ಮಸೌದ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾವು ರಷ್ಯಾ ಸೇರಿದಂತೆ ಅನೇಕ ನಾಯಕರ ಜೊತೆ ಚರ್ಚೆ ನಡೆಸಿದ್ದೀವಿ ಅಂತ ಹೇಳಿದರು. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರೋ ಆರೋಪಿ ಶಾಸಕ ಬೈರತಿ ಬಸವರಾಜ್ಗೆ ಜಾಮೀನು ಮಂಜೂರಾಗಿದೆ. 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. 2 ಲಕ್ಷ ಹಾಗೂ 2 ಶ್ಯೂರಿಟಿಯನ್ನು ಪಡೆದು ಷರತ್ತುಬದ್ಧ ಜಾಮೀನನ್ನು ಕೋರ್ಟ್ ಕೊಟ್ಟಿದೆ. ಸಾಕ್ಷ್ಯ ನಾಶಪಡಿಸುವಂತಿಲ್ಲ, ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಹೋಗುವಂತಿಲ್ಲ, ವಿದೇಶಕ್ಕೆ ಹೋಗುವಂತಿಲ್ಲ, ಸಾಕ್ಷಿಗಳನ್ನು ಬೆದರಿಸುವಂತಿಲ್ಲ, ತಿಂಗಳಿಗೊಮ್ಮೆ ಭಾನುವಾರದಂದು ತನಿಖಾಧಿಕಾರಿ ಬಳಿ ಹಾಜರಾಗಬೇಕು ಅಂತ ಷರತ್ತು ವಿಧಿಸಲಾಗಿದೆ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಮೈತ್ರಿಯಲ್ಲಿ ಮುಂದಿನ ಸಿಎಂ ಕುಮಾರಸ್ವಾಮಿ ಬಗ್ಗೆ ಜಟಾಪಟಿ ನಡೆದಿದೆ. ಮುಂದೆ ಕಾಂಗ್ರೆಸ್ ಮುಕ್ತ ರಾಜ್ಯವಾಗಲಿದೆ ಅಂತ ಬಿಜೆಪಿ ಶಾಸಕ ಸಿದ್ದು ಸವದಿ ಹೇಳಿದರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ ಖರ್ಗೆ ಕುಮಾರಸ್ವಾಮಿಯನ್ನ ಮೋದಿ, ಅಮಿತ್ ಶಾ ಸಿಎಂ ಮಾಡ್ತಾರೆ ಅಂತ ಹೇಳಿದರು. ಈ ವೇಳೆ 2028ಕ್ಕೆ ಬಿಜೆಪಿಯವರೇ ಮುಖ್ಯಮಂತ್ರಿ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸ್ಪಷ್ಟನೆ ಕೊಟ್ಟರು. ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ, ಬಿಜೆಪಿಯವರೇ ಸಿಎಂ ಆಗ್ತಾರೆ ಅಂತ ಮಾಧ್ಯಮಗಳ ಮುಂದೆ ಹೇಳಿ ನೋಡೋಣ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಸವಾಲ್ ಹಾಕಿದರು. ಏನ್ ಹೇಳ್ತಾ ಇದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಯಾರು ಮಾಡ್ತಾರಂತ? ಅಮಿತ್ ಶಾ ಅವರು, ಮೋದಿ ಮಾಡ್ತಾರಂತ. ನಿಮ್ಮ ಮನೆ ಬರ ಏನಾಯ್ತ್ರಿ? ನಾವು ಎನ್ಡಿಎ ನೀವು ಯಾರು ಒಬ್ರು ಕೂಡ ಚಕಾರ ನೀವು ನಮ್ಮ ಹಣೆ ಬರ ಬಿಡ್ರಿ, ನಿಮ್ಮ ಹಣೆ ಬರ ಹೇಳ್ರಿ. ಮೋದಿ ಮತ್ತೆ ಶಾ ಅಲ್ಲೇ ಹೇಳ್ರಿ, ಬಂದಾಗ ನೋಡಿ ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ನನಗೆ ಲೆಕ್ಕ ಕೇಳುವ ಅಧಿಕಾರ ಇರೋದು ನಿಮಗೆ ಮಾತ್ರ, ಕುಮಾರಸ್ವಾಮಿಗಲ್ಲ ಅಂತ ಜನರ ಮುಂದೆ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಿ ಮಾತಾಡಿರೋ ಸಚಿವ ಚಲುವರಾಯಸ್ವಾಮಿ, ಅಭಿವೃದ್ಧಿ ಹಿನ್ನೆಲೆ 10,000 ಕೋಟಿ ತಂದಿದ್ದೇನೆ ಅಂತ ಹೇಳಿದ್ದೆ, ಅದಕ್ಕೆ ಕುಮಾರಸ್ವಾಮಿ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ನನ್ನ ಲೆಕ್ಕ ಕೇಳೋ ಹಕ್ಕಿರೋದು ಜಿಲ್ಲೆಯ ಜನರಿಗೆ ಮಾತ್ರ, ಕುಮಾರಸ್ವಾಮಿಗೆ ಲೆಕ್ಕ ಕೇಳುವ ಹಕ್ಕಿಲ್ಲ. ಕುಮಾರಸ್ವಾಮಿ ನಮ್ಮ ಜಿಲ್ಲೆಯವರಲ್ಲ, ಈ ಜಿಲ್ಲೆಗೆ ಅವರು MP ಅಷ್ಟೇ ಅಂತ ಗುಡುಗಿದ್ದಾರೆ. ಈ ಜಿಲ್ಲೆನಲ್ಲಿ ಪಾಪ ನಮ್ಮ MP ಅವರು 10,000 ಕೋಟಿ ಅಂತ ಹೇಳ್ಬಿಟ್ಟವ್ರೆ. ಚಲುವರಾಯಸ್ವಾಮಿ ಅವರು ಲೆಕ್ಕ ಕೊಡಿ ಅಂತ ಕೇಳೋರು. ನನಗೆ ಲೆಕ್ಕ ಕೇಳೋವಂಥ ಹಕ್ಕಿರೋದು ನಿಮಗೆ, ಈ ಜಿಲ್ಲೆ ಜನಕ್ಕೆ. ಅವರಿಗೆ ಹಕ್ಕಿಲ್ಲ.
ಕೊಪ್ಪಳದಲ್ಲಿ 1 ಕೋಟಿ ಮೌಲ್ಯದ ಗೋಲ್ಡ್ ರಾಬರಿ ನಡೆದಿದೆ. ಸಿಂಧನೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದ ಸ್ಲೀಪರ್ ಕೋಚ್ ಬಸ್ನಲ್ಲಿ 4 ಖದೀಮರು ಬಂಗಾರ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕೊಪ್ಪಳದ ಹೊರವಲಯದಲ್ಲಿನ ಪಂಜಾಬ್ ಹೋಟೆಲ್ ಮುಂಭಾಗದಲ್ಲಿ ಬಸ್ ನಿಲ್ಲಿಸಿದಾಗ ಗೋಲ್ಡ್ ರಾಬರಿ ನಡೆದಿದೆ. ಗೋಲ್ಡ್ ರಾಬರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮೊಹಮ್ಮದ್ ಹಾಗೆಯೇ ಇರ್ಷಾದ್ ಅನ್ನುವರು ಬಸ್ಸಲ್ಲಿ ಬಂಗಾರ ಸಾಗಿಸ್ತಾ ಇದ್ರು. ಗೋಲ್ಡ್ ರಾಬರಿ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಕಸ ವಿಲೇವಾರಿ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಅಪಾರ ಪ್ರಮಾಣದ ಕಸದ ರಾಶಿ ಹೊತ್ತಿ ಉರಿದಿದೆ. ಮೈಸೂರಿನ ಹಳೆ ಕೆಸರೆ ಬಳಿ ಇರೋ ಕಸ ವಿಲೇವಾರಿ ಘಟಕದಲ್ಲಿ ಈ ಘಟನೆ ನಡೆದಿದೆ. ಬಿಸಿಲಿನ ಝಳದಿಂದ ಆಕಸ್ಮಿಕ ಅಗ್ನಿ ಅವಘಡ ನಡೆದಿದ್ದು 4-5 ಎಕರೆ ಪ್ರದೇಶದಷ್ಟು ಬೆಂಕಿ ವ್ಯಾಪಿಸಿದೆ. ಹಳೆ ಕೆಸರೆ, ಕಾಮನಕೆರೆ ಹುಂಡಿ ಸೇರಿದಂತೆ ಎಲ್ಲಾ ಕಡೆ ಹೊಗೆ ಆವರಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕೆಲಸ ಆಗ್ತಾ ಇದೆ. ರಾಜ್ಯದ 30 ಮಂದಿ ಜೀವಾವಧಿ ಖೈದಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸನ್ನಡತೆ ಆಧಾರದ ಮೇಲೆ 30 ಮಂದಿ ಜೀವಾವಧಿ ಖೈದಿಗಳನ್ನು ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ. 30 ಖೈದಿಗಳ ಪೈಕಿ ಪರಪ್ಪನ ಅಗ್ರಹಾರ ಜೈಲಿನಿಂದ 14 ಖೈದಿಗಳು ರಿಲೀಸ್ ಆಗ್ತಿದ್ದಾರೆ. ಒಟ್ಟು 54 ಮಂದಿ ಖೈದಿಗಳ ಬಿಡುಗಡೆಗೆ ಕಾರಾಗೃಹ ಇಲಾಖೆ ಶಿಫಾರಸು ಮಾಡಿತ್ತು. ಈ ಪೈಕಿ 31 ಮಂದಿ ಖೈದಿಗಳ ಬಿಡುಗಡೆಗೆ ರಾಜ್ಯಪಾಲರಿಂದ ಅಂಕಿತ ಸಿಕ್ಕಿದೆ. ಅದರಲ್ಲಿ ಕಾರಣಾಂತರಗಳಿಂದ ಮಹಿಳಾ ಖೈದಿ ಒಬ್ಬರನ್ನ ಹೊರತುಪಡಿಸಿ 30 ಮಂದಿಯನ್ನ ನಾಳೆ ರಿಲೀಸ್ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಭವನದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು 2ನೇ ದಿನದ ಪಾದಯಾತ್ರೆಯಲ್ಲಿ ಷಡಕ್ಷರ ಮುನಿ ದೇಶಿಕೇಂದ್ರ ಶ್ರೀಗಳು ಒಳ ಮೀಸಲಾತಿ ಜಾರಿ ಬಗ್ಗೆ ಮಾತಾಡಿ, ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದೆ ಬರಲು ಮೀಸಲಾತಿ ಕೊಡಬೇಕು, ಸರ್ಕಾರ ಸಮಾಧಾನ ಮಾಡ್ತಾ ಬಂದಿದೆ, ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊರತೆ ಆಗಿದೆ, ಅದನ್ನು ಸರಿಪಡಿಸಿ ಅಂತ ಆಗ್ರಹಿಸಿದ್ದಾರೆ. ಕಳೆದ 30 ವರ್ಷಗಳ ಹೋರಾಟವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು, ಸರ್ಕಾರದ ನಡೆ ಯಾರೂ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಪ್ರಮುಖವಾದ ಚರ್ಚೆ ಇದೆ. ಅವತ್ತು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು. ತೀರ್ಮಾನ ಮಾಡದೆ ಹೋದರೆ ಇಡೀ ರಾಜ್ಯದಲ್ಲಿ 6ನೇ ದಿನದಿಂದ ಈ ಹೋರಾಟ ಉಗ್ರ ಸ್ವರೂಪ ತಾಳುತ್ತೆ. ಅದನ್ನು ಸರ್ಕಾರ ತಡಿಲಿಕ್ಕಾಗೋದಿಲ್ಲ. ಅದಕ್ಕೆ ಇವರ ಒಂದು ಸಮಾಧಾನವನ್ನು ನೀವು ಅಣಕಿಸಬೇಡಿ. ಹಾಗಾಗಿ ಇವರಿಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೇವೆ. 27ನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯ ಹನುಮನಗುಡ್ಡ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಇಂಪ್ಯಾಕ್ಟ್ ಆಗಿದೆ. ನಮ್ಮೂರಲ್ಲಿ ನ್ಯೂಸ್ 18 ಹೆಸರಲ್ಲಿ ವರದಿ ಪ್ರಸಾರವಾಗಿತ್ತು. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಹೊಸ ಮೋಟಾರ್ ಪಂಪ್ ಅಳವಡಿಸಿ ನೀರು ಸರಬರಾಜು ಮಾಡುವಂತೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಸೂಚನೆ ಕೊಟ್ಟಿದ್ದಾರೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ರಾಷ್ಟ್ರಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ದೇಶ ಸುದ್ದಿಯಲ್ಲಿ. ಪಶ್ಚಿಮ ದೆಹಲಿಯ ಉತ್ತಮ್ ನಗರದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿ ಕೊಳಗೇರಿಯ 300ಕ್ಕೂ ಅಧಿಕ ಗುಡಿಸಲು ಮನೆಗಳು ಸುಟ್ಟು ಹೋಗಿವೆ. ಮಟಿಯಾಲ ಕೊಳಗೇರಿ ಪ್ರದೇಶದಲ್ಲಿ ದುರಂತ ನಡೆದಿದೆ. ಜುಗ್ಗಿ ಕ್ಲಸ್ಟರ್ ಹಾಗೆಯೇ ತ್ಯಾಜ್ಯ ವಸ್ತುಗಳ ಗೋದಾಮುಗಳಿಗೆ ಬೆಂಕಿ ಬಿದ್ದು ದುರ್ಘಟನೆ ಸಂಭವಿಸಿದೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಪದಚ್ಯುತಿಗೆ ಮನವಿ ಸಲ್ಲಿಸುವ ನೋಟಿಸ್ಗೆ 193 ವಿರೋಧ ಪಕ್ಷದ ಸಂಸದರು ಸಹಿ ಹಾಕಿದ್ದಾರೆ. ಜ್ಞಾನೇಶ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತ ಸ್ಥಾನದಿಂದ ಪದಚ್ಯುತಗೊಳಿಸುವಂತೆ ಕೋರಿ ವಿಪಕ್ಷ ಸಂಸದರು ಒಟ್ಟು 130 ಸಂಸದರು ಸಹಿ ಹಾಕಿದ್ದಾರೆ. 130 ಲೋಕಸಭಾ ಸಂಸದರು ಮತ್ತು 63 ರಾಜ್ಯಸಭಾ ಸಂಸದರು ನೋಟಿಸ್ಗೆ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ. ಎನ್ಡಿಎ ಪರವಾಗಿ ಜ್ಞಾನೇಶ್ ಕುಮಾರ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸಿವೆ. ವಿರೋಧ ಪಕ್ಷದ ನಾಯಕನಿಗೆ ಸದನದಲ್ಲಿ ಮಾತನಾಡಲು ಅವಕಾಶ ನೀಡಲಾಗಿಲ್ಲ ಅನ್ನುವ ಆರೋಪಗಳನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ತಿರಸ್ಕರಿಸಿದ್ದಾರೆ. ಸಂಸತ್ನಲ್ಲಿ ವಿಪಕ್ಷದವರ ಮೈಕ್ ಅನ್ನು ಆಫ್ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಎಲ್ಲಾ ಪಕ್ಷಗಳ ಸಂಸದರನ್ನ ಸಮಾನಾಗಿ ನೋಡ್ತೇನೆ, ಸಮಾನಾಗಿ ಅವಕಾಶ ಕೊಡ್ತೇನೆ, ಯಾರಿಗೂ ಭೇದ ಭಾವ ಮಾಡಿಲ್ಲ, ನಾನು ಯಾರ ಮೈಕು ಆಫ್ ಮಾಡಿಸಿಲ್ಲ, ನನ್ನ ವಿರುದ್ಧ ಆರೋಪ ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ 22ನೇ ರಾಜ್ಯಪಾಲರಾಗಿ ಆರ್.ಎನ್. ರವಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಶ್ಚಿಮ ಬಂಗಾಳದ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಆರ್.ಎನ್. ರವಿ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಸಮಾರಂಭದಲ್ಲಿ ಭಾಗಿಯಾಗಿದ್ದ ಸಿಎಂ ಮಮತಾ ಬ್ಯಾನರ್ಜಿ ಅಭಿನಂದನೆ ಸಲ್ಲಿಸಿದ್ದಾರೆ. रविंद्र नारायण रवि ईश्वर की शपथ लेता हूं कि मैं श्रद्धापूर्वक पश्चिम बंगाल के राज्यपाल के पद का कार्यपालन करूंगा और अपनी पूरी योग्यता से संविधान और विधि का परिरक्षण, संरक्षण और प्रतिरक्षण करूंगा और मैं पश्चिम बंगाल की जनता की सेवा और कल्याण में निरत रहूंगा।